ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಮಕ್ಕಳನ್ನ ಪ್ರಚೋದಿಸಬೇಡಿ, ಸರಿ ದಾರಿಯನ್ನ ತೋರಿಸಿ ಅಂತ ಹೇಳಿ ಎನ್ಡಿಎ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಕಿವಿ ಮಾತನ್ನ ಹೇಳಿದ್ದಾರೆ. ತಪ್ಪು ಹಾದಿಯಲ್ಲಿ ಸಾಗೋ ಸುಲಭ, ಆದರೆ ಸರಿ ಹಾದಿಗೆ ಮರಳೋದು ಕಷ್ಟಕರ. ಹಾಗಾಗಿ ಆ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಪ್ರಚೋದಿಸಬೇಡಿ, ಅವರಿಗೆ ಮಾರ್ಗದರ್ಶನ ತೋರಿಸಿ. ಯಾವುದು ಸರಿ ದಾರಿ, ಯಾವುದು ತಪ್ಪು ದಾರಿ ಅಂತ ಹೇಳಿ ಅವರಿಗೆ ತಿಳುವಳಿಕೆಯನ್ನ ಕೊಡಿ. ನಾವು ಅವರನ್ನ ಸರಿಯಾದ ಹಾದಿಗೆ ಕರೆತರಬೇಕಾಗಿದೆ. ಅವರನ್ನ ಸರಿದಾರಿಗೆ ಕರೆತರುವುದು ನಮ್ಮ ಜವಾಬ್ದಾರಿ. ಕೆಲವರು ಯುವ ಜನರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಹೇಳಿ ಸಂಸತ್ ಭವನದಲ್ಲಿ ನಡೆದಂತ ಎನ್ಡಿಎ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಸಂಸತ್ ಭವನದ ಗ್ರಂಥಾಲಯ ಕಟ್ಟಡದಲ್ಲಿರುವಂತಹ ಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ಎನ್ಡಿಎ ಸಭೆ ನಡೆಯಿತು. ಮಂಗಲ್ ಮಿಲನ್ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಆಯ್ತಲ್ಲ ಸಿಜೆಪಿ ನೇತೃತ್ವದ ಪ್ರತಿಭಟನಾ ಸಂಘರ್ಷ, ಅದರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ವಿದ್ಯಾರ್ಥಿಗಳನ್ನ, ಅದರಲ್ಲೂ ಮಕ್ಕಳನ್ನ ಸರಿದಾರಿಗೆ ತರುವಂತ ಜವಾಬ್ದಾರಿ ನಮ್ದು. ಸ್ವಲ್ಪ ಪ್ರಚೋದನೆ ಕೊಟ್ಟರು ಸಾಕು, ತಪ್ಪು ದಾರಿಗೆ ಮಕ್ಕಳು ಹೋಗ್ಬಿಡ್ತಾರೆ, ವಿದ್ಯಾರ್ಥಿಗಳು ಹೋಗ್ತಾರೆ. ತಪ್ಪು ದಾರಿ ಯಾವುದು ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಮತ್ತೆ ಅವರನ್ನ ಸರಿದಾರಿಗೆ ಕರ್ಕೊಂಡು ಬರಬೇಕು. ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ಎನ್ಡಿಎ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಾತನಾಡಿದ್ದಾರೆ. ಇನ್ನು ಸಂಸತ್ನಲ್ಲೂ ಕೂಡ ಇದೇ ವಿಷಯ ಕೋಲಾಹಲವನ್ನೇ ಎಬ್ಬಿಸ್ತಾ ಇದೆ. ನೀಟ್ ಸಂಘರ್ಷದ ವಿಷಯವಾಗಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ತೀವ್ರ ರೀತಿಯಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಸಿಜೆಪಿ ಪಾರ್ಟಿಯಿಂದ, ಕಾಕ್ರೋಚ್ ಜನತಾ ಪಾರ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಂದ್ರೆ ಸಂಸತ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ನಿನ್ನೆಯಿಂದಲೂ ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡ್ತಾ ಇಲ್ಲ. ಸದ್ಯಕ್ಕೆ ದೆಹಲಿ ಪೊಲೀಸರ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ. ಸೊ ಇದೇ ವಿಷಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿರೋದು. ವಿದ್ಯಾರ್ಥಿಗಳನ್ನ ಪ್ರಚೋದಿಸಬೇಡಿ, ಪ್ರಚೋದನೆ ಕೊಟ್ಟು ಅವ್ರು ತಪ್ಪು ದಾರಿಗೆ ಹೋಗ್ತಾರೆ, ಅವರಿಗೆ ಸರಿ ದಾರಿ ಯಾವುದು, ತಪ್ಪು ದಾರಿ ಯಾವುದು ಅಂತ ತಿಳಿಸಿ ಸರಿ ದಾರಿಗೆ ಕರ್ಕೊಂಬರೋ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದಾರೆ. ಲೋಕಸಭೆ, ರಾಜ್ಯಸಭೆಯಲ್ಲೂ ಇದೇ ವಿಷಯ ಪ್ರತಿಧ್ವನಿಸಿದೆ. ರಾಜ್ಯಸಭೆಯಲ್ಲಿ ಸಿಜೆಪಿ ಪ್ರತಿಭಟನೆ ಪ್ರತಿಧ್ವನಿಸಿದೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆ ವ್ಯಕ್ತವಾಗಿದೆ. ಪೊಲೀಸರ ಕ್ರಮವನ್ನು ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಖರ್ಗೆ. ಈ ಕ್ರಮವು ಪ್ರಜಾಪ್ರಭುತ್ವದ ಮೇಲಿನ ದಾಳಿ, ಯುವಕರ ಧ್ವನಿಯನ್ನ ಅಡಗಿಸುವಂತ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ರಾಜ್ಯಸಭೆಯಲ್ಲಿ ನಿನ್ನೆಯ ಘಟನೆಯನ್ನ ಖಂಡಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಉಭಯ ಸದನಗಳಲ್ಲೂ, ಅಂದ್ರೆ ಲೋಕಸಭೆಯಲ್ಲೂ ಈ ವಿಷಯ ಪ್ರಸ್ತಾಪ ಆಯಿತು, ರಾಜ್ಯಸಭೆಯಲ್ಲೂ ಪ್ರಸ್ತಾಪ ಆಯಿತು. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿರುವಂತಹ ಲಾಠಿ ಪ್ರಹಾರವನ್ನ ವಿಪಕ್ಷಗಳು ಖಂಡಿಸಿವೆ. ಅಂದ್ರೆ ವಿದ್ಯಾರ್ಥಿಗಳು ಏನೋ ಒಂದು ಅನ್ಯಾಯ ಆಗಿದೆ ಅಂತ ದನಿ ಎತ್ತ ಪ್ರಯತ್ನ ಮಾಡಿದ್ದಾರೆ, ಅದನ್ನು ಅಡಗಿಸುವಂತ ಪ್ರಯತ್ನ ಪೊಲೀಸರ ಮುಖೇನ ಆಗಿದೆ ಅಂತ ಹೇಳಿ ಖರ್ಗೆ ಖಂಡಿಸಿದ್ದಾರೆ. धन्यवाद सर, आपको मुझे 4 शब्द बोलने का मौका आपने बोलो, और क्या बोलना है? तो मौका आपने दिया कि कल एक बहुत दुर्दैवी घटना हो गई और वो दुर्दैवी घटना में हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं, उनके ऊपर लाठी चार्ज किए, टीयर गैस दिए, उनको मारे हॉस्पिटल में सुनना चाहिए। ಸಂಘರ್ಷದ ವಿಚಾರ, ಸಿಜೆಪಿ ಪ್ರತಿಭಟನೆ ಸಮಯದ ಸಂದರ್ಭದಲ್ಲಿ ಹಿಂಸಾಚಾರ ಏನಾಗಿತ್ತು ಅದ್ರ ಬಗ್ಗೆ ಎಫ್ಐಆರ್ ಆಗಿದೆ. ಒಟ್ಟು 5 ಎಫ್ಐಆರ್ ಅನ್ನ ದೆಹಲಿ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ ಹೇಳಿ ಸಿಜೆಪಿ ಪಕ್ಷದ ಸಂಸ್ಥಾಪಕ ಹೇಳಿದ್ದಾರೆ. ಒಂದ್ ಕಡೆ ವಿದ್ಯಾರ್ಥಿಗಳು ಕೂಡ ನಿನ್ನೆಯ ಘಟನೆ, ಅಂದ್ರೆ ಲಾಠಿ ಪ್ರಹಾರ ಆದ್ರೂ ಕೂಡ ಪ್ರತಿಭಟನೆ ವಾಪಸ್ ಪಡ್ಕೊಳ್ಳೋದು ಅಥವಾ ಹೆದರಿ ಮನೆಗೆ ಹೋಗೋದು ಇಂಥದ್ದನ್ನ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳು. ಅವರು ಕೂಡ ಧೈರ್ಯವಾಗಿ ಪ್ರತಿಭಟನೆಯಲ್ಲಿ ಇವತ್ತು ಕೂಡ ಬಂದಿದ್ದಾರೆ, ಪಾಲ್ಗೊಂಡಿದ್ದಾರೆ. ಇನ್ನು 5 ಎಫ್ಐಆರ್ಗಳು ಈ ಪ್ರಕರಣದಲ್ಲಿ ದಾಖಲಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ದೊಡ್ಡ ಮಟ್ಟದಲ್ಲಿ ಹಿಂದಿನಿಂದಲೂ ಅಂದ್ರೆ ನೀಟ್ನಲ್ಲಿ ಏನು ಅಕ್ರಮ ಆಯಿತು ಆಗ್ಲಿಂದಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಿನ್ನೆಯಿಂದ ಈ ಪ್ರತಿಭಟನೆ ಉಗ್ರ ಸ್ವರೂಪವನ್ನ ತಾಳಿದೆ.
ಹಾಗಾಗಿ ಈ ವಿಷಯವಾಗಿ ನರೇಂದ್ರ ಮೋದಿ ಅವರ ಮಾತು ಮತ್ತೆ ವಿಪಕ್ಷಗಳು ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ತಿರುವಂತ ರೀತಿ ಬಗ್ಗೆ ಯಾವ ತರ ಖಂಡನೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ? ಶರ್ಮಿತಾ, ನೀಟ್ ಸಂಘರ್ಷ ಏನಿದೆ, ಪೇಪರ್ ಲೀಕ್ ಆಯಿತು, ಅದಾದ ನಂತರ ಮತ್ತೆ ರೀ ಎಕ್ಸಾಮ್ ಮಾಡಿದ್ರು, ರಿಸಲ್ಟು ಬಂದಾಯಿತು. ಸಾಕಷ್ಟು ದಿನಗಳಿಂದ ಇದು ದೆಹಲಿ ಮಟ್ಟದಲ್ಲಿ ಹೋರಾಟ ನಡೀತಾನೆ ಇತ್ತು. ಆದರೆ ನಿನ್ನೆ ಯಾವಾಗ ಕಾಕ್ರೋಚ್ ಪಾರ್ಟಿ ಅಖಾಡಕ್ಕೆ ಇಳಿತು, ಜಂತರ್ ಮಂತರಿಂದ ನುಗ್ಗಿ ಸಂಸತ್ತಿಗೆ ನುಗ್ಗಬೇಕು ಅಲ್ಲಿ ಅಂತ, ಸೊ ನಿನ್ನೆ ಇಡೀ ದೇಶವೇ ನೋಡಿದೆ ಕಾಕ್ರೋಚ್ ಹೋರಾಟ ಯಾವ ಮಟ್ಟಕ್ಕಿತ್ತು ಅಂತ. ಸೊ ಹಾಗಾಗಿ ವಿಪಕ್ಷಗಳು ಕೂಡ ಇದು ಪ್ರಧಾನಿ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ನಿನ್ನೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ಅಶ್ರುವಾಯ ಪ್ರಯೋಗ ಮಾಡ್ತಕ್ಕಂಥದ್ದು ತುಂಬ ಖಂಡನೀಯ. ವಿದ್ಯಾರ್ಥಿಗಳನ್ನ ಒಂದು ರೀತಿ ವಿಲನ್ ಥರ ನೋಡಿದೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ಪೊಲೀಸರನ್ನ ಬಿಟ್ಟು ಓಡಿಸಿದ್ರೆ ಅಂತಕ್ಕಂಥದ್ದು ಸಾಕಷ್ಟು ಗಲಾಟೆ ಆಯಿತು. ನಿನ್ನೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡು ಕಡೆಗಳಲ್ಲೂ ಕೂಡ ತುಂಬ ಗಲಾಟೆ ಆಯಿತು. ಅಂದರೆ ವಿದ್ಯಾರ್ಥಿಗಳ ಮೇಲೆ ಕೇಸ್ ಆಗ್ತಕ್ಕಂಥದ್ದು, FIR ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಹಜವಾಗಿ ಕಾಂಗ್ರೆಸ್ ತುಂಬ ಖಂಡನೆ ವ್ಯಕ್ತಪಡಿಸ್ತು. ಹೀಗಾಗಿ ನಿನ್ನೆ ಇಡೀ ದಿನ ದೊಡ್ಡ ಗಲಾಟೆ ಆಯಿತು. ಹಾಗಾಗಿ ಪ್ರಧಾನಿ ಇವತ್ತು NDA ಮೀಟಿಂಗ್ ಮಾಡಿದ್ರು, ಬೆಳಗ್ಗೆ ಮೀಟಿಂಗ್ ಮಾಡಿಬಿಟ್ಟು ತನ್ನ ನಿಲುವೇನಿದೆ ಈ ನೀಟ್ ಅಕ್ರಮದಲ್ಲಿ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು. ಸೊ ಮೀಟಿಂಗಲ್ಲಿ ಏನಾಯಿತು ಅನ್ನೋದನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೊರಗೆ ಬಂದುಬಿಟ್ಟು ಬ್ರೀಫ್ ಮಾಡಿದರು. ವಿದ್ಯಾರ್ಥಿಗಳ ಮೇಲೆ ನಮಗೆ ಯಾವುದೇ ದುರುದ್ದೇಶ ಇಲ್ಲ, ಈ ಹಿಂದೆ ಇಷ್ಟು ದೊಡ್ಡದ ಮಟ್ಟದ ಗಲಾಟೆ ಆಗೋದಕ್ಕೆ ಒಂದಿಷ್ಟು ಪಿತೂರಿ ಥರ ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳನ್ನು ಒಂದು ಉತ್ತಮ ಮಾರ್ಗದಲ್ಲಿ ನಡಿಬೇಕು. ಆ ನಡೆಯೋಕ್ಕೆ ಪೇರೆಂಟ್ಸ್ ಆಗಿರೋದು ಅಥವಾ ವಿಪಕ್ಷಗಳಾಗಿರ್ಬೋದು, ಈ ರೀತಿ ಅವ್ರನ್ನ ಉತ್ತಮ ದಾರಿಯಲ್ಲಿ ನಡೆಯೋದಕ್ಕೆ ಅವಕಾಶ ಕೊಡಬೇಕು ಹೊರತು ಪ್ರತಿಭಟನೆಗೆ ಕುಮ್ಮಕ್ಕು ಕೊಡೋವಂಥದ್ದು, ಎತ್ತಿ ಕಟ್ಟೋವಂಥದ್ದು ಈ ರೀತಿ ಪ್ರಯತ್ನಗಳಾಗಬಾರ್ದು. ವಿದ್ಯಾರ್ಥಿಗಳು ನಮಗೂ ಕೂಡ ವಿದ್ಯಾರ್ಥಿಗಳೇ, ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಚೋದನೆ ಕೊಡಬಾರ್ದು ಅಂತಕ್ಕಂಥದ್ದು ಡಿಸ್ಕಷನ್ ಆಗಿದ್ದು. ಮೋದಿ ಏನು ಮೆಸೇಜ್ ಕೊಟ್ಟಿದ್ರು NDA ಮೀಟಿಂಗಲ್ಲಿ ಏನು ಚರ್ಚೆ ಆಯಿತು ಅದನ್ನು ಕಿರಣ್ ರಿಜಿಜು ಬಂದು ಬ್ರೀಫ್ ಮಾಡಿದ್ದು. ಒಂದು ಸಂಶಯ ಕಾಡ್ತಿದ್ದು, ದೆಹಲಿ ಪೊಲೀಸರಿಗೆ ಆಲ್ರೆಡಿ ಒಂದು 5 FIR ಮಾಡಿದರೆ. ಹೇಳಿದ್ರು, ನೀವು ಮೀಟಿಂಗಲ್ಲಿ ಚರ್ಚೆ ಆಗಿದೆ, ಆಲ್ರೆಡಿ ನೀಟ್ ಏನು ಅಕ್ರಮ ಆಗಿತ್ತು, ಪೇಪರ್ ಲೀಕ್ ಆಗಿತ್ತು, ಅದರ ಸಂಬಂಧ 13 ಜನ ಅರೆಸ್ಟ್ ಮಾಡಿದ್ದೀವಿ, FIR ಆಗ್ತಾಯಿದೆ, ಇನ್ವೆಸ್ಟಿಗೇಷನ್ ಆಗ್ತಾಯಿದೆ. ಈ ಪೇಪರ್ ಲೀಕ್ ಸಂಬಂಧ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಅಥವಾ ಪ್ರಭಾವಿ ಇರಲಿ, ಯಾರನ್ನೂ ಕೂಡ ಬಿಡೋ ಮಾತೇ ಇಲ್ಲ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ಇವತ್ತು NDA ಮೀಟಿಂಗಲ್ಲಿ ಚರ್ಚೆ ಆಗಿದೆ. ಅದು ಒಂದು ಕ್ಲಿಯರ್ ಮೆಸೇಜನ್ನು ಮೋದಿಯವರು ಕೊಟ್ಟಿರ್ತಕ್ಕಂಥದ್ದು, ಅದು ಕಿರಣ್ ರಿಜಿಜು ಬಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದಿಲ್ಲಿ ಗಮನಿಸಬೇಕು, ನಿನ್ನೆ ಏನು ದೊಡ್ಡ ಮಟ್ಟದ ಹೋರಾಟ ನಡೀತು, ಅದು ವಾಟ್ಸಪ್ಪಲ್ಲಿ ಬಂದಿರತಕ್ಕಂಥ ಕೆಲವು ಲೀಕ್ ಆಗಿರ್ತಕ್ಕಂಥ ಪೇಪರ್ಗಳು, ವಾಟ್ಸಪ್ ಗ್ರೂಪಲ್ಲಿ ಕೆಲವು ಪಾಕಿಸ್ತಾನದವರು ಇದ್ದರು, ಅಲ್ಲಿಂದ ಕೂಡ ಒಂದಿಷ್ಟು ಕುಮ್ಮಕ್ಕಿದೆ. ಈ ರೀತಿ ಲೀಕ್ ಆಗೋದಕ್ಕೆ ಬೇರೆಯವರ ಕೈವಾಡ ಇರ್ತಕ್ಕಂಥದ್ದು ಒಂದಿಷ್ಟು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ, ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆ ಅಂತಕ್ಕಂಥದ್ದು ದೆಹಲಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಕ್ಕಂಥದ್ದು. ಇನ್ನೊಂದು KJP ಅವರು ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ 3 ಬೇಡಿಕೆಗಳನ್ನ ಇಟ್ಟಿರ್ತಕ್ಕಂಥದ್ದು. ಸೋನಮ್ ವಾಂಗ್ಚುಕ್ ಏನಿದ್ದಾರೆ, ಅವ್ರನ್ನ ಸ್ವಲ್ಪ ಮಾತಾಡೋದಕ್ಕೆ ಬಿಡಿ, ವಿದ್ಯಾರ್ಥಿಗಳ ಮುಂದೆ ಬಂದು ಅವ್ರು ಮಾತಾಡಲಿ. ಇಷ್ಟು ದಿನ ಅವರು ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿದ್ದಾರೆ, ಅವ್ರನ್ನ ವಿದ್ಯಾರ್ಥಿಗಳ ಮುಂದೆ ಬಂದು ಅವ್ರಿಗೆ ಮೆಸೇಜ್ ಏನಿದೆ ಅದನ್ನು ಕೊಡಿ ಅಂತ. ಸೊ ಅದಕ್ಕೆ ಸದ್ಯಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇನ್ನೊಂದು, ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ಯಾರ್ಯಾರು ತುಂಬ ಡಿಸಪಾಯಿಂಟ್ ಆಗಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು. ಮತ್ತು ಎಲ್ಲದಕ್ಕಿಂತ ಪ್ರಮುಖವಾಗಿ ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅವರು ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥದ್ದು ಪ್ರಮುಖ ಆಗ್ರಹ. ಹಾಗಾಗಿ 2ನೇ ದಿನವೂ ಕೂಡ ಇವತ್ತು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಗದ್ದಲ ಗಲಾಟೆ ಎಬ್ಬಿಸೋದಕ್ಕೆ ವಿಪಕ್ಷಗಳು ಸಜ್ಜಾಗಿದ್ದಾವೆ. ಯಾವುದೇ ಮಸೂದೆಗಳನ್ನು ಪಾಸ್ ಮಾಡೋದಕ್ಕೆ ಅಥವಾ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಬೆಳಗ್ಗೆ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಯಾವುದು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಒಂದಿಷ್ಟು ಚರ್ಚೆ ಮಾಡಿ ನಾವು ಈ ರೀತಿ ಮುಂದೆ ಏನಾಗ್ಬೋದು ಅಂತಕ್ಕಂಥ ಕೂಡ ಚರ್ಚೆ ಆಗಿದೆ. ಇನ್ನೊಂದು ಕಡೆ ಯಾರು ವಿದ್ಯಾರ್ಥಿಗಳು ನಿನ್ನೆ ಗಲಾಟೆ ಟೈಮಲ್ಲಿ ಪೊಲೀಸರು ಕಸ್ಟಡಿ ತಗೊಂಡಿದ್ದಾರೆ ಮತ್ತು FIR ಹಾಕಿ ಒಂದಿಷ್ಟು ಜನ ಅರೆಸ್ಟ್ ಮಾಡಿದರೆ, ಆ ವಿದ್ಯಾರ್ಥಿಗಳನ್ನೆಲ್ಲ ಭೇಟಿ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಮತ್ತು ಹೋರಾಟ ಮುಂದುವರಿಸಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಮೆಸೇಜ್ನ ಪಾಸ್ ಮಾಡೋದಕ್ಕೆ ಒಂದು ಕಡೆ ಕಾಂಗ್ರೆಸ್ ಕೂಡ ರೆಡಿಯಾಗಿದೆ. ಆದರೆ ಮೋದಿ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ನಾವು ಚೆಲ್ಲಾಟ ಆಡಲ್ಲ, ಇಲ್ಲಿ ಏನು ಅಕ್ರಮ ಆಗಿದೆ ಅವ್ರನ್ನೆಲ್ಲ ಕೂಡ ಕಾನೂನು ಪ್ರಕಾರವಾಗಿ ಏನು ಶಿಕ್ಷೆ ಆಗಬೇಕು ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಶರ್ಮಿತಾ, ಫಾಲೋ ಮಾಡೋ ಸುದ್ದಿ. ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್. ಒಂದ್ ಕಡೆ ಸದನದ ಹೊರಗೆ